ಇದೇ ಡಿ ಡಿ ಸೋಜಾ ಸರ್ ನನ್ನ ನೋಡಿ ಇಡಕತ್ತಾರ ಮತ್ತೆ ಅದೇ ಚಸ್ಮಾ ಹಾಕ್ಕೊಂಡಾರ ಏನು ಕಾಣಂಗಿಲ್ಲ. ಇದೆ ಕಲ್ಲಮ್ಮ ಅವ್ರೆ ಡಿ ಡಿ ಸೋಜಾ ಸರ್ ಅದಾರಲ್ಲ ಅವ್ರೆ ಚಸ್ಮಾ ತೆಗಂಗಿಲ್ಲ ಅಂದೆ. ಕಲ್ಲಮ್ಮ ಏನ ಅಂದಿಲ್ಲ ಅದಾನ ಇವ್ರೆ ಸರ್ ಡಿ ಡಿ ಸೋಜಾ ಸರ್ ಚಸ್ಮಾ ತೆಗಂಗಿಲ್ಲ ಅಂದೆ. ಯಾವ ತೆಗಿತಾರ ಇವ ಈಗ ಚಸ್ಮಾ ಏನಾಗ್ಬೇಕೈತಿ ನಿನಗ? ಅಲ್ಲ ಚಸ್ಮಾ ತೆಗೆದಿದ್ರ ಪೂರ್ತಿ ಹೆಂಗದಾರ ಅಂತಂದು ನೋಡ್ತಿದ್ದೆ. ಹೋಗು ನೋಡ ತಗ ಚಸ್ಮಾ ತೆಗೆದ್ರ ಆಕಿ ಸರೋಜಕ್ಕನ ಅನ್ನೋದ ನಿನಗ ಗೊತ್ತಾಕತಿ. ಅದಕ್ಕೆ ಚಸ್ಮಾ ಹಾಕೊಂಡಿರೋದ. ಅಯ್ಯಯ್ಯ ನಮ್ಮ ಸರೋಜಕ್ಕನೇನ ಹುಂಬುಷನ್ ಅನ್ಕೊಂಡಾಳ ಏನಾಕಿ? ಅಯ್ಯಯ್ಯ ಹಂಗ ಏನ ಅವ್ರ ಚಸ್ಮಾ ತೆಗಂಗಿಲ್ಲ. ಏನವ ಅವ್ರದ ಅದೇ ಚಸ್ಮಾ ವಂಶ ಪಾರಂಪರಿಕವಾಗಿ ಬಂದೈತಂತ. ಅದಕ್ಕೆ ಇವ್ರ ಮುತ್ತಾತ ಹಾಕೊಂಡಿದ್ನಂತ. ಅವ್ರ ಯಾವ್ದ ಡಿಸೋಜ ಅಂದ್ರ ಇವ್ರ ಮುತ್ತಾತ ಅದನು ನಾವ ಎ ಡಿಸೋಜ ಇದ್ನಂತವ ಹಾಕೊಂಡಿದ್ನಂತ. ಇವ ಮತ್ತೆ ಇವ್ರ ಅಜ್ಜ ಅವ ಬಿ ಡಿಸೋಜ ಅಂತಂದು ಇದ್ನಂತವ. ಅವ ಹಾಕೊಂಡು ಮತ್ತೆ ಇವರಪ್ಪ ಬಿ ಡಿಸೋಜ ಅಂತಂದು ಇದ್ನಂತ. ಅವ್ರು ಹಾಕೊಂಡು ಮತ್ತೆ ಇವರು ಡಿ ಡಿಸೋಜ ಇವ್ರಿಗೆ ಕೊಟ್ಟಾರಂತ. ಅದು ಹಂಗ ವಂಶ ಪಾರಂಪರಿಕವಾಗಿ ಬೆಳ್ಕೊಂತ ಹಂಗ ಅವರಿಂದ ಅವ್ರಿಗೆ ಹಂಗ ಹಿಂಗ ವಂಶ ಪಾರಂಪರಿಕವಾಗಿ ಹೊಂಟೈತೆ ಅದೇ ಚಸ್ಮಾ. ಅದಕ್ಕೆ ಅವ್ರು ಭಾಳ ಅದನ್ನ ತೆಗಿಂಗಿಲ್ಲ. ಜಳಕ ಮಾಡ್ಬೇಕಾರ ತೆಗದೆ ಮತ್ತೆ ಜಳಕ ಮಾಡಿಂದ ಹಾಕೊಂಡೆ ಹಿಂಗ ಹೊರಗೆ ಹೋದಾರೆ ಬರ್ತಾರ ಅವ್ರು. ಹೌದಾ ಇವನವನೇ ನನಗೆ ಏನು ಗೊತ್ತಾರಿಲ್ಲ ಬಿಡವ. ಅದಕ್ಕೆ ಡಿ ಡಿ ಸೋಜಾ ಸರ್ ಚಸ್ಮಾ ಹಾಕೊಂಡಿದ್ರಲ್ಲ ಅದಕ್ಕೆ ಮತ್ತೆ ತೆಗೆದ್ರೆ ಪೂರ್ತಿ ಹೆಂಗದಾರ ಅಂತ ನೋಡ್ತಾನೆ ಅಂತ ನಾ ಕೇಳಿದೆ ಬಿಡಾಕಲ್ಲಮ್ಮ. ಅಲ್ಲ ಡಿ ಡಿ ಸೋಜಾ ಸರ್ನ ಪೂರ್ತಿಯಾಗಿ ನೀ ಯಾಕೆ ನೋಡ್ಬೇಕು ಅವ್ರನ್ನ? ಅಲ್ಲ ಇವ ನಾ ಯಾಕೆ ಹಂಗ ಇದು ಮಾಡಿ ಬಾಯ್ ವಾಸ ಸರ್ ಸಾಲ ಕೊಡ್ತಾನೆ ಅಂದಿದ್ರಲ್ಲ ಅದಕ್ಕೆ ಇದು ಮಾಡಿದೆ. ಸರ ಬರ್ರಿ ಒಳಗೆ ಚಾ ಮಂಡಕ್ಕಿ ತಿನ್ನು ಹಂಗ ಹೋಗ್ಬಂತ್ರಿ. ಹೋಗೋಣ ತಗ ಕಲಾವತಿ ಮಂಡಕ್ಕಿ ಮಾಡ್ಯಾಳ ಅಂತ. ನನಗರ ಬಾಯಾಗ ನೀರ ಬರಾಕತ್ತವು. ಬೆಳ್ಳುಳ್ಳಿ ಮಂಡಕ್ಕಿ ಅಂದಿರ್ಕ ಏನು ಮಾಡಿಪ್ಪ ಹೋಗಿ ತಿಂದು ಬರ್ಲಿ. ಹೋಗೋ ಮರ ಇದು ಡಿ ಡಿ ಸೋಜಾ ಆಗಿ ಹಿಂಗ ಹೋದ್ರೆ ಅಲ್ಲ ನೋಡಿ ಇವ್ರು ಹಂಗ ಗರ್ಭಾರ ಶ್ರೀಮಂತರ ಅಂತಾರ. ನಮ್ಮಂತಾರ ಮನೆಗೆ ಮಂಡಕ್ಕಿ ಚಾ ತಿನ್ನಾಕ ಬಂದಾರ ಅಂತಂದು ನಮ್ಮ ಕಲಾವತಿ ಅಸಹ್ಯ ಪಸಹ್ಯ ಮಾಡಿಲ್ಲ ಅಂದ್ರೆ ಏನು ಮಾಡಿದ್ರಿ? ಬೇಡ ಬೇಡ ಹೇಳಿ ಅಯ್ಯಯ್ಯ ಕಲಾವತಿ ಸರ್ ಹಂಗೆಲ್ಲ ಸಿಕ್ಕದಲ್ಲೇ ಹಿಂಗ ಮಂಡಕ್ಕಿ ಚಾ ಪಾ ತಿನ್ನಂಗಿಲ್ಲ ಅವ್ರೆ. ಮನೆ ಹೇಳಿಲ್ಲ ನಿಂಗೆ ಅವ್ರು ಏನು ಬೇಕಾದ್ರೆ ತಿಂದ್ರೆ ಪೇಸ್ಟಾರ ಹೋಟೆಲ್ಗೆ ಹೋಗಾರ ಅಂತವ್ರಾಗ ನೀ ನೋಡಿದ್ರೆ ಒಳಗೆ ಬರ್ರಿ ಸರ ಮಂಡಕ್ಕಿ ಚಾ ಮಾಡ್ತೀನಿ ಅಂತೀರಿ. ಅವ್ರು ಒಳಗೆ ಬಂದಾರನ ಸರ್. ಇವ ನಿನಗೆಲೆ ಭ್ರಮೆ ಅದ ಇವ. ಅಲ್ಲಾದ್ರೆ ತಿನ್ನದೆ ಇಲ್ಲಾದ್ರೆ ತಿನ್ನದೆ. ಅಲ್ಲೇ ಎಷ್ಟು ಪೇಸ್ಟಾರ ಅಂದ್ರೆ ಒಂದು ಚಾಕ ಒಂದು 5,000 ಇರ್ತೈತಿ. ಅಲ್ಲ 5,000 ನಮಗೆ ಕೊಟ್ಟೆ ಎಷ್ಟು ಬೇಕಾದಷ್ಟೇ ಚಾ ಕುಡ್ಕೊಂಡೆ ಹೋಗ್ಬೋದಲ್ಲ ಸರ್. ಅಕ್ಕಿನ ಕಲ್ಲಮ್ಮ ಹೋಗು ನೋಡ ತಾಗಿ ಕಲಾತಿ ಹೆಂಗೆ ತಲೆ ಉಪಯೋಗಿಸ್ತೀನಿ ನೀನು ಹೆಂಗೆ ತಲೆ ಉಪಯೋಗಿಸ್ತೀನಿ ಅಂತಾನೆ. ಅವ್ರೆ ಸರ್ ಹಂಗೆ ಬಂದಾರನ ನೋಡಿ ಕರಿ ಒಂದು ಮಾತು ನೋಡೋಣ ಬರ್ತಾನೆ. ಹೋಗು ನೋಡ ತಗ ನನಗೆ ಬಾಯಾಗ ನೀರಂಗ ಆಯ್ತಾಗ ಒಟ್ಟಾಟೆ ಜೊಲ್ಲ ಸೊರಾಕತೈತಿ. ಬೆಳ್ಳುಳ್ಳಿ ಮಂಡಕ್ಕಿ ಅಂದಿರ್ಕ ಈಕಿ ನಮ್ಮ ಕಲ್ಲಮ್ಮ ಬೇಕಿ ಸರ್ನ ಕೇಳ ಅಂತಾರ. ಏನು ಮಾಡ್ಲಿಪ್ಪ ಏನು ಮಾಡಿ ಒಂದು ಲೆಕ್ಕನಲ್ವಲ್ಲ. ಏನು ಮಾಡಲಿ ಸರ? ಇದು ಇವ್ರ ಕಲಾವತಿಯವ್ರ ಮನ್ಯಾಗ ಚೋಡಾ ಮಂಡಕ್ಕಿ ಮಾಡ್ಯಾರಂತ. ತಿಂದು ಚಾ ಕುಡಿದ ಹೋ ಅಂತ್ರಿ ಬರ್ರಿ. ಹೋಗೋಣ ತಗ ಚೂಡಾ ಮಂಡಕ್ಕಿ. ನನಗರ ಚೂಡಾ ಮಂಡಕ್ಕಿ ಅಂದ್ರೆ ಬಾಯಾಗ ಜೊಲ್ಲ ದಳ ಸೋರಾಕತೈತಿ. ಈಚಿ ಕಲ್ಲಮ್ಮ ನೋಡಿದ್ರೆ ಒತ್ತಿ ಹೇಳಕತ್ತ. ನಾನು ಹೋಗಂಗಿಲ್ಲ ಅನ್ನೋದು ಗೊತ್ತೈತಿ. ನಾವು ಹೋಗ್ಲಿ ಏನಂತ ನಮ್ಮ ಕಲ್ಲಮ್ಮ ಬರಬರಿ ಜಡ್ದೆ 2 ಬಾಟೆ ಚಾ ಕೊಡ್ತಾ ಕುಡುದು ನಿಂಬೆ ಹಣ್ಣು ಶರ್ಬತ್ತನ ಕೊಡ್ತಾ ಕುಡುದು ಹೋಗ್ಬರಿ ನೀವೇ ಹೋಗ್ಬರಿ ಅಂತಂದು ನಮ್ಮನ ಎಲ್ಲಿ ದುಡ್ತಾಳೇನ. ದುಡಿದ್ಲು ಮನೆಯ. ಇರ್ಲಿ ಬರ್ರಿ ಡಿ ಡಿ ಸೋಜಾ ಸರ ಒಳಗೆ ಬರ್ರಿ. ಕಾಫಿ ಏರ ಕುಡಿದು ಹೋಗ್ಬರಿ. ಇಲ್ಲ ಹಾಲು ಕಾಸಿ ಕೊಡ್ತೇನೆ ಸಕ್ರೆ ಹಾಕಿ ಒಂದು ಈಟ ಸಕ್ರೆ ಹಾಕಿ ಹಾಲು ಹಾಕಿ ಕಾಸಿ ಗುಳುಗುಳು ಮಾಡಿ ಕೊಡ್ತಾನೆ ಬರ್ರಿ. ಸರ ಡಿ ಡಿ ಸೋಜಾ ಸರ ಬರ್ರಿ ಒಳಗೆ ಬರ್ರಿ. ತಡಿ ಹಂಗಾರ ಇವ ಎಂತ ಕೆರಕತ್ತ ಇವ ತಡಿ ಕೆರ್ಕೊಂತಾನೆ.
ಅಯ್ಯಪ್ಪ ಯಾವ ನೋಡ್ದ ಕೆರ್ಕೊಳಕಂತಂದು ಬನ್ನಿ ಯಾಕೆ ಮುಂದೆ ಬರಕತ್ ಬಿಡ್ತೆ ಗಣತ ಡಿ ಸೋಜಾ ಸರ್ ಬರೀ ಒಳಗೆ ಬರುತ್ತೆ ಯಪ್ಪ ದೇವ್ರೇ ಪರಮಾತ್ಮ ಬಸವಣ್ಣ ಇಲ್ಲ ದುರ್ಗವಾದ್ಯಮ್ಮ ಇಂಥ ಜನನು ಇರ್ತಾರ ಪ್ರಪಂಚದಾಗ ಏನ್ ಮಾಡ್ರೆ ಡಿ ಸೋಜಾ ಒಬ್ಬಕ್ಕಿ ಹೋಗೋವಲ್ಲ ಒಳಗೆ ನಿಂತು ಬಿಟ್ಟ ಇಲ್ಲಿ ಸರ ಹೋಗ್ರಿ ಪಾಪ ಅಷ್ಟೇ ನಮ್ಮ ಕಲಾವತಿ ಕರೆಯಕತ್ತಾಳ ಹೋಗಿ ಚಾ ಚೂಡ ತಿಂದೆ ಕೊಡದೆ ಗುಡುಗುಷಿ ಹೋಗುಂತ್ರಿ ಈಗ ಎಲ್ಲಿಗೆ ಆ ಕಡೆ ಹೊಂಟಿರಿ ಪಯಣ ಎಲ್ಲಿಗೆ ಪಯಣ ಡಿ ಸೋಜಾ ಸರ ಈ ಕಡೆ ಹೊಂಟಿರಿ ಈದಂತೆ ಒಂದು ಈಟೆ ನಯ ಇಲ್ಲ ನಾಜೂಕಿಲ್ಲ ಹಂಗ ಯಾರು ಬರ್ತಾರ ಅವ್ರ ಮುಂದೆ ಹಂಗ ಅಯ್ಯವ ಹೆಂಗ್ ಮಾತಾಡ್ತೈತೆ ಹಂಗ ಕೆಟ್ಟ ಒರಟಾಗಿ ನಯವಾಗಿ ನಾಜೂಕಾಗಿ ಮಾತಾಡ್ಬೇಕು ಯಾರು ಕೂಟ ಹೆಂಗ್ ಮಾತಾಡ್ಬೇಕು ಅನ್ನೋದು ಇದಕ್ಕೆ ಕಬರಿಗಿಡಿ ಕೈಯಾಗ ಕೊಬ್ಬರಿ ಕೊಟ್ರೆ ಚಿಪ್ಪು ಕೊಬ್ಬರಿ ಕುಡಿಯ ತಿನ್ನಿತ್ತಂತ ಅಯ್ಯವ ಇಂಥದ್ದು ಇದ್ದಿದ್ದೈತೆ ಅದು ಕಲ್ಲಮ್ಮನಂತಾರೆ ಸರ ಬರ್ರಿ ಒಳಗೆ ಬರ್ರಿ ಅಲ್ಲ ಕಲ್ಲಮ್ಮ ಯಾರ ಹತ್ರ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ಹಿಂಗೆ ಒಂದಿಟ್ಟೆ ನಯ ನಾಜೂಕಾಗಿ ಮಾತಾಡಿ ಅವ್ರು ಕೋಟ್ಯಾಧೀಶ್ವರವ್ರೆ ಅವ್ರ ಹತ್ರ ಹಂಗೆ ಮಾತಾಡಿದ್ರೆ ಅದು ಹಂಗಲ್ಲಮ್ಮ ನಂಗೆ ಟೈಮ್ ಇಲ್ಲ ಕರಿಯ ಕಲ್ಲಮ್ಮ ಒಂದು ಮಾತು ಕರಿ ನೀನೆ ನಿಂಗೆ ಮೊದಲಿಂದ ಪರಿಚಯ ಅಲ್ಲ ಸರ್ ಬರ್ತಾರ ಯವ್ವ ಎಲ್ಲಿ ಬರ್ತಾರೆ ಇವತ್ತಾಗೆ ನನಗೆ ಸಾಕಾಗಿ ಹೋಗೈತಿ ಸರ ಕರೆಯಕತ್ತಾರ ಬರ್ರಿ ಮತ್ತೆ ಇಲ್ಲಮ್ಮ ನನಗೆ ಕೆಲಸ ಐತಿ ಅಲ್ಲಿ ಒಂದು ಪ್ರಾಜೆಕ್ಟ್ ಐತಿ ನನಗೆ ಅಲ್ಲಿ ಸೈನ್ ಮಾಡ್ಬೇಕು ಅದೇ 1500 ಕೋಟಿ ಪ್ರಾಜೆಕ್ಟ್ ಐತಿ ಅಲ್ಲಿಗೆ ಹೋಗಿ ನಾನು ಸೈನ್ ಮಾಡಿ ಬರೋದ್ರಾಗ ಲೇಟ್ ಆಗಿಬಿಡ್ತೈತಿ ಇಲ್ಲಿ ಟ್ರಾಫಿಕ್ನಾಗ ಹೋಗ್ಬೇಕಲ್ಲ ಅದಕ್ಕೆ ನಾನು ಸುಮ್ಮನೆ ಒಂದು ಇದು ಹೆಲಿಕಾಪ್ಟರ್ ತೊಗೋಬೇಕು ಅಂತಂದು ಅಂದ್ಕೊಂಡೀನಿ ನೋಡ್ಬೇಕು ಸರ ಇಲ್ಲಿ ನಮ್ಮೂರಾಗ ಏನು ಪರಪಿಕ ಏನು ಇರಂಗಿಲ್ಲ ರೀ ಹಂಗೆ ಸೊಯ್ಯನ್ ಹೋಗದೆ ಸೊಯ್ಯನ್ ಬರದೆ ಸುಯ್ಯನ್ ಹೋಗದೆ ಸುಯ್ಯ ಅಂತಂದು ಬರದೆ ಹಂಗಿರ್ತೈತಿ ರೀ ಮತ್ತೆ ನೀವ್ಯಾಕೆ ಸುಮ್ಮನೆ ಹೆಲಿಕಾಪ್ಟರ್ ತೊಗೊಂತೀರಿ ಬಿಡ್ರಿ ಸುಮ್ಮನೆ ರೊಕ್ಕ ಆಳದೆ ಇದ್ರ ಏನಾಯ್ತ್ರಿ ಇದನ್ನ ಮಣ್ಣಾಗಿ ಟ್ಯಾಕ್ ಮಾಡಿ ಬರ್ಬಾರ್ದ ಸರ್ ಏನು ನೋಡ್ತೀಯಾ ಇಂಥ ಬಿಸಿಲೈತಿ ಸುಮ್ಮನೆ ಎ ಸಿ ನಮ್ದು ಹೆಲಿಕಾಪ್ಟರ್ ತೊಗೊಂಡ್ಬಿಡ್ತಾನೆ ಅಂತಂದು ಅವ್ರು ಅನ್ನಕತ್ತಾರ ಈಕೆ ಎ ಸಿ ಇದಕ್ಕೆ ಹೆಲಿಕಾಪ್ಟರ್ ಇದಕ್ಕೆ ಇಲ್ಲೇನೆ ಪರಪಿಕ್ ಇರಂಗಿಲ್ಲ ಸುಯಿ ಅಂತ ಹೋಗತಿ ಸುಯಿ ಅಂತ ಬರ್ತೀವಿ ಅಂತ ಅನ್ನಕತ್ತ ಏನು ಮಾಡೋದು ಬಾಗ ಸರ್ ಒಬ್ರು ಇತ್ತಾಗ ಹೊಳ್ಳೆ ನೋಡೋಲ್ರಿ ಆತಾಗ ನಿಂತ್ಬಿಟ್ರ ಸರ ಬರ್ರಿ ಚಾ ಚೂಡ ಮಾಡೀನಿ ಒಂದೆರಡು ತಿಂದು ಹೋಗುವಂತ್ರಿ ಅದಕ್ಕೇನಕತಿ ಲೇಟ್ ಏನಾಗಂಗಿಲ್ಲ ಹಿಂಗೆ ಒಂದೆರಡು ಕಾಳು ಬಾಯಿಗೆ ಹಾಕೊಂಡಾರ ಒಂದಿಟ್ಟು ಕಾಪಿ ಗಿಪಿ ಗುಡುಗುಸಿ ಹಂಗೆ ಹೋಗ್ಬಿಡುವಂತ್ರಿ ಹೋಗೋಣ ತಾಗ ಏನು ಪಿರುತಿ ಏನು ತಾನ ಏನಪ್ಪ ಪಿರುತಿ ಹಂಗೆ ಉಕ್ಕಿ ಹರಿಯಾಕತ್ತೈತಿ ಡಿ ಸೋಜಾ ಸರ್ ಮ್ಯಾಗೆ ಅಲ್ಲ ಪಾಸಾದ್ರೆ ಡಿ ಸೋಜಾ ಸರ್ ಪಾಸಾದ್ರೆ ಅದು ಹಂಗಲ್ಲಮ್ಮ ನಂಗೆ ಟೈಮ್ ಇಲ್ಲ ಅಂದಿದ್ರೆ ನಾನು ಬಂದು ತಿಂತಾ ಇದ್ದೆ ಕಲ್ಲಮ್ಮನವ್ರೆ ಹೇಳ್ರಿ ಅವ್ರ ಹೆಸರು ಏನ ಅಂದ್ರಲ್ಲ ನಾನು ಮರ್ತೋದೆ ಅದೇ ಕಲಾವತಿ ಕಲಾವತಿ ಅವ್ರೆ ಅಲ್ಲಮ್ಮ ಕಲ್ಲಮ್ಮ ಈಗ ಲೋನ್ ಯಾವಾಗ ಎಷ್ಟು ಗಂಟೆ ಟೈಮ್ ಅದನ್ನೆಲ್ಲ ಹೇಳ್ಬಿಡಮ್ಮ ನಮ್ಮ ಮ್ಯಾನೇಜರ್ ಬಂದ ನಿಮಗೆ ಲೋನ್ ಕೊಟ್ಟೋಕನ ಹ್ಞೂ ರೀ ಸರ್ ಅಲ್ಲ ಇದಪ್ಪ ಇದೆ ಹೊಸ ಕ್ಯಾರೆಕ್ಟರ್ ಮ್ಯಾನೇಜರ ಯಾರು ಬರ್ತಾರೆ ನೋಡ್ತೀನಿ ತಡಿ ಅಲ್ಲ ಕಲ್ಲಮ್ಮಗೆ ಎಷ್ಟು ಕೊಡ್ತಾನೆ ಅನ್ನಕತ್ತಾರ ಸರಿ ಮತ್ತೆ ನನಗೇನು ಕೊಡ್ತಾನೆ ಅಂತಂದು ಅನ್ನವಲ್ರಿ ಅದೇ ಕಲ್ಲಮ್ಮ ಕೇಳ ನನಗೂ ಕೊಡ್ತಾರ ಏನು ಮಾಡ್ತಾರೆ ಸಾಲನೇ ಕಲ್ಲಮ್ಮ ನೀನು ಬೇಕೆ ಸಾಲ ತೊಗೊಂಡೆ ಮುಂದಾಗಿ ಹಂಗೆ ಮುಂದೆ ಎಣ್ಣೆ ತೊಗೊಂತ ಹೋಗಕಿನಿ ನಾವು ಹಂಗೆ ಮಿಲ್ಸಾಕ ಬರ್ತೇವೆ ತೋರ ಇವ ಕೇಳ ಸರ್ ಹಂಗಂದ್ರೆ ಏನು ರೀ ಸರ ಅಂತಂದು ಕೇಳ ಹೆಂಗಂದ್ರೆ ಏನಂತ ಕೇಳ್ಬೇಕಾ ಅವ್ರ ಮ್ಯಾನೇಜರ್ ಕೈಯಾಗ ರೊಕ್ಕ ಕೊಟ್ಟು ಕಳಿಸ್ತಾರಂತೆ ನೀನೇ ಮತ್ತೆ ಸಾಲ ಬೇಕಂದಾಗ ಕೇಳಿದಿ ಹೊಳ್ಳಿ ಅವ್ರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀ ಅಂತ ಕೊಡಲಿಲ್ಲ ಏನಿಲ್ಲ ಹೌದಲ್ಲ ಸರಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಕೊಟ್ಟೇ ಇಲ್ಲ ನಾನು ಮತ್ತು ನನಗೆ ಯಾವ ಕೊಡ್ತಾರೆ ಇವ ಸಾಲನ ಅಲ್ಲ ಸರ್ ಬರ್ತಾನೆ ಅಂದಿದ್ರಲ್ಲ ನಾನು ನೆನಪ ಹಾರಿಬಿಟ್ಟೆ ಬಿಡ ಇವ ಸರ ಕೊಡ್ತಾನೆ ಅಂತವ್ರಿ ಬರ್ರಿ ಒಳಗೆ ಬರ್ರಿ ಅದು ಹಂಗಲ್ಲಮ್ಮ ನಾನು ಸುಮ್ಮನೆ ಬರ್ತಿದ್ದೆ ಇವಾಗ ನಿಮ್ಮ ಮನೆ ಒಳಗೆ ಬಂದು ಅಲ್ಲಿ ಕೂತ್ಕೊಂಡು ನೀವು ಮಾಡೋ ಟೀ ಕಾಫಿ ಕೂತ್ಕೊಂಡೋಕೆ ನಂಗೆ ಟೈಮ್ ಇಲ್ಲಮ್ಮ ಇದು ಕಲ್ಲಮ್ಮನವ್ರ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಮಾಡಿಸ್ರಿ ಜಕಿನ ಕಲಾವತಿ ಸರ್ ಅಷ್ಟೇ ಬಿಜಿ ಇರ್ತಾರ ಅವ್ರು ಪುರ್ಸತ್ತಿ ಇರಂಗಿಲ್ಲ ಅವ್ರಿಗೆ ಹಿಂಗೆ ಕೆರ್ಕೊಂಡನಿಂದ ಹಿಂಗೆ ಕೈ ಹಾಕಿದ್ರೆ ಒಬ್ಬ ನೀನು ಕೇರ್ಯಾಕ ಆ ಮಕ್ಳದಾರ ಅವ್ರಿಗೆ ಲೆಕ್ಕ ಹಾಕಿ ನೀನು ಮತ್ತು ಅವ್ರು ಎಂಥ ಗರ್ಭರ ಶ್ರೀಮಂತರು ಇರ್ಬೇಕು ಅಂತಂದೆ ನೀ ನೋಡಿದ್ರಿ ಇನ್ನೇ ಮನ್ಯಾಗ ಚಾ ಚೂಡ ಕಾಪಿ ಮಾಡೀನಿ
ತಿಂದು ಬರೀ ತಣ್ಣ ನೀರು ಕೊಡ್ತಾನೆ ಅಂತ ನಾನು ಹಾಕತ್ತಿದ್ದೆ. ಹೌದಾ, ಇವ ಏನು ಬಿಡುವ ಬಾರಿ ಅದಾರ ಬರೀ ಶ್ರೀಮಂತ ಅದಾರ. ಇತ್ತಾಗ ಮಾಡಿ ನೋಡ್ರಿ ಪಾಸಾರ ಇತ್ತಾಗದನಿ ಕಲಾವತಿ ಬರೀ ಆ ಕಲ್ಲಮ್ಮನ ಕಡೆನೂ ನೋಡ್ತಾರೆ. ಏನಪ್ಪ ಇಲ್ಲ ತೋರಿ ಸರ ಬರ್ರಿ ಒಳಗೆ ಹಂಗೆ ಕುಡ್ದಾರ ಹಿಂಗೆ ಕುಡ್ದಾರ ಹಿಂಗೆ ಹೋಗೋಂತ್ರಿ. ತೋರಿ ಸರ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟತ್ರಿಗೆ ನಾಳೆ ನಾಡಿದ್ರೆ ಬರ್ಬೋದನ್ರಿ ನಿಮ್ಮ ಮ್ಯಾನೇಜರೇ? ಹ್ಞೂನಮ್ಮ, ನಾನು ಹೇಳ್ತೀನಿ, ಟೈಮಿಂಗ್ಸ್ ಎಲ್ಲ ಹೇಳಿರ್ತೀನಿ, ಅವರು ಬಂದು ಕೊಟ್ಟೋಕರ್ತಾವಮ್ಮ. ಹ್ಞೂ ರೀ ಸರ, ಹ್ಞೂ ರೀ. ಕಲಾತಿ ಡಾಕ್ಯುಮೆಂಟ್ಸ್ ಇದ್ರೆ ಕೊಡೋರು ಸರ್ಗೆ, ಅವ್ರು ನಾಳೆ ಏನಾದ್ರಾಗ ನಿನಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಹ್ಞೂ ಕೊಡ್ತಾನೆ. ಅದೇ ಸರ್ ಯಾಕೆ ಒಬ್ರು ಬಂದಾರ? ಅವ್ರ ಮದುವೆ ಆಗಿಲ್ಲೇನೆ? ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ಬೇಕಿಲ್ಲ ಅವ್ರೆ? ಹೋಯ್ತ್ರೆ ಹೆಣ ಎತ್ತಲಿ ಕೈದಿರ್ತಿಲ್ಲ ಎಂತೆಂಥ ಪ್ರಶ್ನೆ ಬರ್ತಿದ್ದಾವೆ. ಕಲಾವತಿ ಒಂದಿಟ ಇದು ಹಾಕೋ ಬಾಯಿಗೆ, ಪಿನ ಇಲ್ಲಾರ ಏನಾರ ಹಾರ್ಪಿಕರ ಹಾಕೋ. ಸರ್ ನೋಡಿದ್ರೆ ಮದುವೆ ಹಂಗೆ ಕಾಣ್ತಾರೆ ನಿನಗೆ. ಈಗ ಹೆಂಗ್ ಬಾಯ್ ಅವ್ರ ಹೆಂಗ್ ಓಯ್. ಕೂರ್ನು ತಗ ನಮ್ಮ ಕಲ್ಲಮ್ಮ, ಏನಾರು ಒಂದು ಹೇಳಂದ್ರೆ ಏನಾರ ಒಂದು ಹೇಳಿ ಕಲಾವತಿ ನಂಗೆ ಮ್ಯಾಗ ಏಣಿ ಹತ್ತಿಸಿ ರಾಮನ ಒಂದ್ಸರಿ ಕೆಡುವಿದ್ರೆ ಗೊತ್ತಾಗತಿಕ್ಕಿ. ಡಿ ಡಿ ಸುಜಾ ಸರ ಹೋಗಿ ಬರ್ತೀರೇನ್ರಿ? ಹ್ಞೂನಮ್ಮ, ನನಗೂ ಟೈಮ್ ಆಕೈತೈತಿ. ಸುಮ್ಮನೆ ನಿಂತ್ಕೊಂಡು ನಾನು ಟೈಮ್ ಪಾಸ್ ಮಾಡಿದ್ರೆ ನನಗೆ ಅಲ್ಲಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಡ್ತೈತಿ. ಆಯ್ತು ತಗೋರಮ್ಮ, ನಾನು ಹೊಡ್ತೀನಿ. ನಾವು ಏನೇನು ಬೇಕು ನೋಡೋ, ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಲ್ಲಿ ನಮ್ಮ ಮ್ಯಾನೇಜರ್ ಕೈಯಾಗ ಕೊಟ್ಬಿಡಿ. ನೋಡ್ತಾರೆ ಲೋನ್ ಯಾವಾಗ ಸ್ಯಾಂಕ್ಷನ್ ಮಾಡ್ತಾರೆ ಏನೋ ಅಂತ ನಾನು ನಿನ್ಗೆ ಫೋನ್ ಮಾಡಿ ಹೇಳ್ತೇನೆ ಮಕ್ಕಳಮ್ಮ. ಫೋನ್ ಮಾಡಿ ಹೇಳ್ತೇನೆ. ಅದೇ ಅಲ್ರಿ ಸರ, ನಮ್ದು ಲೋನ್ ಅದೇ ಹೇಳಿದ್ನಲ್ರಿ ಬೇಕಾಗಿತ್ತ ಅಂತಂದೆ. ಹ್ಞೂ ನಿಮ್ಮದು ಸ್ಯಾಂಕ್ಷನ್ ಆಕತಿ, ಅದಕ್ಕೆ ಹೇಳಾಕತ್ತೀನಿ. ನಮ್ಮ ಮ್ಯಾನೇಜರ್ ಬಂದಾಗ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ರಿ, ನಾವು ಅದನ್ನು ಸ್ಯಾಂಕ್ಷನ್ ಮಾಡ್ಬೇಕಂತಂದು ಇದಾಗಿರ್ತೀವಿ. ಆಮ ಹ್ಞೂ ರೀ ಸರ, ಹ್ಞೂ ರೀ. ಬರ್ರಿ ಹೋಗಿ ಬಿಟ್ಟಲ್ಲ ಇವಾಗ ಕಾರ್ ತಗೊಂಡೆ.